ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸ್ವಾಮಿ ಹತ್ರ ನಾಟಕ ಮಾಡಿ ಕೆಲ್ಸ ಗಿಟ್ಟಿಸ್ಕೊಂಡ. ಆಫೀಸ್ಗೆ ಹೋಗಿ ಶಿವಕುಮಾರ್ನ ಕೆಲ್ಸದಿಂದ ಕಿತ್ತು ಹಾಕಿಸ್ತಾ. ಗೊತ್ತಲ್ಲ ಶಿವಕುಮಾರ್ ನಮ್ ಕೆಲ್ಸಕ್ಕೆ ಎಷ್ಟು ಸಲ ಅಡ್ಡ ಬರ್ತಿದ್ದ ಅಂತ. ಅವನಿಂದಾನೇ ಅಲ್ವಾ ನಮ್ಮ ಪ್ಲಾನು ಪ್ರತಿ ಸಲ ಫೇಲ್ ಆಗ್ತಾ ಇದ್ದಿತ್ತು. ಶಿವಕುಮಾರನ್ನ ವಿಚಾರಿಸು ಅಂತ ಹೇಳಿದ್ದೆ ತಡ. ನೆಕ್ಸ್ಟ್ ಡೇನೆ ಅವನನ್ನ ಕೆಲ್ಸದಿಂದ ಕಿತ್ತಾಕ್ಸಿದಾನೆ. ಭೈರವಿ ಮತ್ತೆ ರೂಪ ಇಬ್ರಿಗೂ ಶಿವಗಾಮಿನೇ ಬೈಯೋ ತರ ಮಾಡಿದಾನೆ. ಎಂತ ಸಿಚುವೇಶನ್ ಬೇಕಿದ್ರು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತಾನೆ, ಎಸ್ಕೇಪ್ ಆಗ್ತಾನೆ. ಪ್ರಳಯಾಂತಕ. ಶಿವಗಾಮಿಗೆ ಮನೆಯವ್ರಿಗಿಂತ ಅವನೇ ಇಷ್ಟ. ನೋಡಾದಿ, ನಮ್ಮ ಹತ್ರ ಕೆಲಸ ಮಾಡೋರು ನಮ್ಗಿಂತ ಬುದ್ಧಿವಂತರಾಗಿರ್ಬಾರ್ದು. ಹಾಗೇನಾದ್ರೂ ಅವ್ರ ಬುದ್ಧಿವಂತಿಕೆ ತೋರಿಸಿದ್ರೆ ನಾವು ತುಳಿಬೇಕು. ನೀವ್ ಹೇಳೋದ್ ನೋಡಿದ್ರೆ ಅವು ನಮ್ಮ ಕಂಟ್ರೋಲಿಗೆ ಬರಲ್ಲ ಅಂತ ಕಾಣಿಸುತ್ತೆ. ಇಷ್ಟೊಂದು ಪ್ರಾಮುಖ್ಯತೆ ಕೊಡಬೇಡಿ. ಅದೇ ಅವನು ಶಿವಗಾಮಿಗೆ ಹತ್ರ ಆದಷ್ಟು ನಮಗೆ ಅಪಾಯ ಜಾಸ್ತಿ ಇದೆ. ನೋಡಿ ರಾವಣ್, ನೀವ್ ಆಟ ಆಡೋ ಶೈಲಿನೇ ಬೇರೆ, ನಾನ್ ಆಟ ಆಡೋ ಶೈಲಿನೇ ಬೇರೆ. ನೀವು ದ್ವೇಷದಿಂದ ಯುದ್ಧ ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದರಿಂದಾನೇ ಎಷ್ಟೋ ಸಲ ಸೋತಿದ್ದೀರಾ ಕೂಡ. ನಾನು ಸೆಂಟಿಮೆಂಟ್ ಆಗಿ ಗೇಮ್ ಆಡ್ತೀನಿ, ನೀವು ನನ್ನ ಗೇಮಲ್ಲಿ ಇಂಟರ್ಫಿಯರ್ ಆಗಬೇಡಿ. ಅದು ನನಗೆ ಇಷ್ಟ ಆಗಲ್ಲ. ಇದು ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ಇದ್ರಲ್ಲಿ ನನ್ನ ದುಡ್ಡು ಇನ್ವಾಲ್ವ್ ಆಗಿದೆ. ನೆನಪಿದೆ ತಾನೆ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೊಳ್ಳಿ. ನನ್ನ ರೂಟಲ್ಲಿ ನಾನು ಹೋಗ್ತಾ ಇರ್ತೀನಿ. ನೀವು ಹೇಳಿದ್ದನ್ನೆಲ್ಲ ನಾನು ಕೇಳೋದಕ್ಕಾಗಲ್ಲ. ಈ ತರ ಎಲ್ಲ ಮಾತಾಡಿದ್ರೆ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಕ್ಕಾಗಲ್ಲ. ಅದಿ ಏನ್ ಸಮಸ್ಯೆ? ಯಾಕೆ ಇಷ್ಟು ಜೋರಾಗಿ ಇಬ್ರು ವಾಗ್ವಾದ ಮಾಡ್ತಾ ಇದ್ದೀರಲ್ಲ? ಏನ್ ಸಮಸ್ಯೆ? ನಾನು ಭೈರವನ ಶಿವಗಾಮಿಗೆ ಹತ್ರ ಆಗೋ ಥರ ಮಾಡಿ ಸೆಂಟಿಮೆಂಟಲ್ ಆಗಿ ಆಟ ಆಡ್ತಾ ಇದ್ದೀನಿ. ಅದು ರಾವಣ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೋಡ್ ರಾವಣ್, ಈಗ ಆದಿ ಟೈಮು ತುಂಬಾ ಚೆನ್ನಾಗಿದೆ. ಅವನು ಏನೇ ನಿರ್ಧಾರಗಳನ್ನ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ. ನಾನು ಮಾಡಿರೋ ಪೂಜೆ, ಗ್ರಹಗಳ ಅನುಗ್ರಹ ಅವನಿಗೆ ಬೆಂಬಲವಾಗಿದೆ. ಆಟ ಆಡಿದ್ರೆ ಯಾರಾದರೂ ಒಬ್ರು ಆಡಬೇಕು, ಇಬ್ರು ಆಡಿದ್ರೆ ಗೆಲುವು ಸಿಗಲ್ಲ. ನಾನು ಹೇಳಿದ ಮಾತು ನಿನ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸರಿ ಗುರುಜಿ. ಏನೇ ಸಮಸ್ಯೆ ಇದ್ರೂ ಇಬ್ರು ಭಾವುಕರಾಗಬಾರ್ದು. ನಿಧಾನವಾಗಿ ಕೂತು ಸಮಸ್ಯೆನ ಬಗೆಹರಿಸ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಶತ್ರುಗಳಿಗೆ ಅನುಕೂಲ ಆಗತ್ತೆ. ಆಯ್ತು ಗುರುಜಿ, ಹಾಗೆ ಮಾಡ್ತೀನಿ. ಸರಿ ಗುರುಜಿ, ಹಾಗಾದ್ರೆ ನಾನು ಹೊರಡ್ತೀನಿ. ಏನೇ ಇದ್ರೂ ನನ್ನ ಹತ್ರ ಹೇಳಿ. ಸರಿ ಗುರುಜಿ, ಬರ್ತೀನಿ. ಆದಿ. ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು ಗುರುಜಿ. ಇಲ್ಲ ಅಂದಿದ್ರೆ ಮಾತಿಗೆ ಮಾತು ಬೆಳೆದು ಮನಸ್ತಾಪ ಆಗ್ತಿತ್ತು. ಕೆಟ್ಟವರು ಯಾವತ್ತಿದ್ರೂ ಒಗ್ಗಟ್ಟಾಗಿರಬೇಕು ಆದಿ. ಆಗಲೇ
ಒಳ್ಳೆಯವ್ರನ್ನ ಬಗ್ಗು ಬಡಿಯೋಕ್ಕೆ ಸಾಧ್ಯ ಆಗೋದು. ಸರಿ, ನಾನು ನಿನ್ನ ವಿಶ್ರಾಂತಿ ತಗೋತೀನಿ. ಇತ್ತೀಚೆಗೆ ಈ ತರ ಆಡ್ತಾ ಇದ್ದಾರೆ. ಶಾಂಭವಿನ ಕೇಳಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ. ಹ, ಶಾಂಭವಿ, ಎಲ್ಲಿದ್ಯಾ ಶಾಂಭವಿ? ಪ್ಲೀಸ್ ಬೇಗ ಬಾ ಶಾಂಭವಿ. ಭೈರವಿ, ಶಾಂಭವಿ, ಏನ್ ಭೈರವಿ, ಯಾಕೆ ಬೇಜಾರಲ್ಲಿದ್ಯಾ? ಅಮ್ಮ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ. ನಾನು ಒಳ್ಳೇದನ್ನ ಹೇಳಿದ್ರು ತಪ್ಪಾಗಿ ತಿಳ್ಕೋತಾರೆ, ನನ್ಗೆ ಬೈತಾರೆ. ಅಮ್ಮನ ಈ ತರ ಯಾವತ್ತೂ ನೋಡಿಲ್ಲ. ಅದು ಅಲ್ಲದೆ ನಮ್ಮ ಮಾವನ್ ತರ ಇರೋ ಯಾರೋ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗಿ ಆಫೀಸಲ್ಲಿ ದೊಡ್ಡ ಹುದ್ದೆಲಿ ಕೂರ್ಸಿದಾರಂತೆ. ನನ್ನ ಮಾವನ್ ಫೋಟೋ ಹತ್ರ ಹೋಗಿ ಚೀಟಿ ಹಾಕಿ ಕೇಳ್ದೆ, ಅವ್ರ ಕೆಲ್ಸ ಕೊಡ್ಬೋದಾ ಬೇಡವಾ ಅಂತ. ಬೇಡ ಅಂತ ಬಂತು. ಆಮೇಲೆ ಮತ್ತೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಹಾಕಿದೆ. ಕೆಟ್ಟವರು ಅಂತ ಬಂತು. ಅವರಿಂದ ಅಮ್ಮನ್ಗೆ ತೊಂದರೆ ಆಗುತ್ತೆ ಅಂತ ಬಂತು. ಆದ್ರೆ ಅಮ್ಮನ್ಗೆ ಹೇಳಿದ್ರೆ ಅಮ್ಮ ಕೇಳ್ತಾ ಇಲ್ಲ. ಅವನೀಗ ಆಫೀಸಲ್ಲೇ ಇದ್ದಾನೆ. ಆಫೀಸಲ್ಲಿ ಏನು ತೊಂದರೆ ಆಗುತ್ತೇನೋ. ಅವನು ನಾಳೆಯಿಂದ ಆಫೀಸಲ್ಲಿ ಇರಲ್ಲ. ಅಬ್ಬ, ಇದಕ್ಕೆ ನಾನು ಅಪ್ಪ ಎಲ್ಲರೂ ಪ್ರಯತ್ನ ಪಟ್ಟಿದ್ದು.